ಸೊ ನಾವು ಏನು ಮಾಡ್ತೀವೋ, ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ, ಅದೇ ನಮ್ಮ ಬೀಯಿಂಗ್ ಆಗಿರುತ್ತೆ. ಸೊ ಈ ಲೈಫ್ ಸ್ಟೈಲಲ್ಲಿ ನಾವು ದಿನ ಯೋಗ ಆ್ಯಡ್ ಮಾಡಿದ್ರೆ ಎಷ್ಟು ಮೈಂಡ್ ಪಾಸಿಟಿವ್ ಆಗಿರುತ್ತೆ, ಮತ್ತು ನಾವು ಅಪ್ರೋಚ್ ಮಾಡೋ ಅಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಇದೆಲ್ಲನೂ ನಾವು ಒಂದು ಪಾಸಿಟಿವ್ ವೇನಲ್ಲಿ ಅಪ್ರೋಚ್ ಮಾಡ್ತೀವಿ, ಮತ್ತು ನಮ್ಮ ಮೈಂಡ್ಗೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಇದೇ ಥರ ನಾವು ಇನ್ನು ಕೆಲವೊಂದಷ್ಟು ಸ್ಟ್ಯಾಂಡಿಂಗ್ ಆಸನಸ್ನ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಸೊ ಪ್ರಸಾರಿತ ಪಾದೋತ್ಥಾನಾಸನ ಇಂದ ಸ್ಟಾರ್ಟ್ ಮಾಡೋಣ. ಈ ಪ್ರಸಾರಿತ ಪಾದೋತ್ಥಾನಾಸನದಲ್ಲಿ ಸ್ಟ್ಯಾಂಡಿಂಗ್ ಫಾರ್ವರ್ಡ್ ಬೆಂಡ್ ಅಂತ ಹೇಳ್ತಾರೆ, ವೈಡ್ ಲೆಗ್ ಫಾರ್ವರ್ಡ್ ಬೆಂಡ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ನಾವು ದಿನ ಕೂತ್ಕೊಳ್ಳೋದು, ಏಳೋದು, ನಡೆಯೋದು, ಇದೆಲ್ಲ ನಮಗೆ ಪಾಸ್ಚರ್ ಮೇಲೆ, ಬಾಡಿ ಪಾಸ್ಚರ್ ಮೇಲೆ ನಾವು ತುಂಬ ಗಮನ ಕೊಟ್ಟಿರಲ್ಲ. ಯಾವುದೋ ಥರ ಈ ಥರ ಜಾಸ್ತಿ ವೆಯ್ಟ್ ಲೆಫ್ಟಿಗೆ ಹಾಕಿ ನಿಂತಿರ್ತೀವಿ, ಇಲ್ಲ ಅಂದರೆ ಬೆನ್ನು ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ನಿಂತಿರ್ತೀವಿ, ಕೂತ್ಕೊಂಡಾಗೂ ಅಷ್ಟೆ. ಸೊ ಈ 3 ಆಸನಗಳು ಮಾಡೋದ್ರಿಂದ ನಮ್ಮ ಬಾಡಿ ಪಾಸ್ಚರ್ ಕರೆಕ್ಟ್ ಆಗತ್ತೆ, ಮತ್ತು ಸ್ಪೈನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ನು ಆಗತ್ತೆ. ಸೊ ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಪ್ರಸಾರಿತ ಪಾದೋತ್ಥಾನಾಸನ. ಸೊ ಕಾಲನ್ನು 4 feet ವೈಡರ್ ತಗೊಳ್ಳಿ. ಸೊ ಇನ್ಹೇಲ್ ಮಾಡ್ತಾ slowly take your hands upwards, stretch the body up. Exhale slowly. So when you're bending forward, push the hip as down as you can go. Slowly drop your hands down. ಸೊ ಇದರಲ್ಲಿ ಕಾಲು ತುಂಬ ವೈಡ್ ಆಗಬಾರ್ದು, ಬರೀ 4 feet ಆಗಬೇಕು. ಮತ್ತು ನಿಮ್ಮ ಎಲ್ಬೋನ ರಿಲ್ಯಾಕ್ಸ್ ಮಾಡಿ ಹೋಲ್ಡ್ ಮಾಡಿ. Inhale, head up. Exhale slowly. Go on bending forward until your forehead or head center comes down. ಸೊ ಇಲ್ಲೇ ಹೋಲ್ಡ್ ಮಾಡ್ತಾ ಬ್ರೀತ್ ಮಾಡೋಣ. ನಮ್ಮ ಬೆನ್ನು ಸ್ಟ್ರೈಟ್ ಆಗ್ತಾ ಹೋಗುತ್ತೆ ಈ ಆಸನದಿಂದ. 1 2 3 4 5 6. Slowly inhale, head up. Exhale, come back to Samastitihi. ಸೊ ಫ್ರೆಂಡ್ಸ್, ನನಗೆ ನೆಕ್ಕಲ್ಲೇನೋ ಪ್ರಾಬ್ಲಮ್ ಇದೆ, ಪೇಯ್ನ್ ಮತ್ತು ಸ್ಟ್ರೆಸ್ ಇದೆ, ನನಗೆ ಇನ್ವರ್ಷನ್ ಅಥವಾ ಶೀರ್ಷಾಸನ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಆಸನನ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದರೆ ಈ ಆಸನನು ಇನ್ವರ್ಷನ್ ಥರನೇ ಫಾರ್ವರ್ಡ್ ಬೆಂಡ್ ಆಗುತ್ತೆ.